ನನ್ನ ಬದುಕಲ್ಲೇ ಫಸ್ಟು ನಾನು ಪ್ರೀಮಿಯರ್ ಪದ್ಮಿನಿ ತೊಗೊಂಡಿಲ್ಲ, ಬಫಿಯೇಟ್ ಅಂತಾರೆ ಗೊತ್ತಾ, ಅದನ್ನು ನಾನು ಫಸ್ಟು ತೊಗೊಂಡೆ. 26,000 ಕೊಟ್ಟು ತೊಗೊಂಡೆ. ಅದು ಅವತ್ತಿನ ಕಾಲಕ್ಕೆ ತುಂಬ ದೊಡ್ಡ ಅಮೌಂಟು. ನನಗೆ 26,000 ಹೊಂಚೋಷ್ಟೊತ್ತಿಗೆ 26 ಟೈಪ್ ಆ್ಯಕ್ಟಿಂಗ್ ಮಾಡಿದ್ದೆ ನಾನು. ಒಬ್ಬರ ಹತ್ರ ಜ್ವರ ಸಾರ್, ಕಾಸು ಬೇಕು ಸರ್ ಅಂತ ಕೇಳಿದ್ದೀನಿ. ಆಮೇಲೆ ಇನ್ನೊಬ್ಬರ ಹತ್ರ ಸರ್ ನಮ್ಮ ಮಗು ಮೈಸೂರಿಲ್ಲ ಒಂದು 500 ಕೊಡಿ ಅಂತ ಕೇಳಿದ್ದೀನಿ. ಈ ಥರ ಎಲ್ಲ ಸೇರಿಸಿ ಒಂದು ಕಾರ್ನ ತೊಗೊಂಡು ಅದು ಒಂದು 5 ಕಿಲೋಮೀಟ್ರಿಗೆ ಹೋಗೋಷ್ಟೊತ್ತಿಗೆ 500 ಟೈಮ್ಸ್ ನಿಂತ್ಕೊತಾಯಿತ್ತು. ಅದನ್ನು ಹೆಂಗಾದ್ರು ಮಾಡಿ ಯಾರಿಗಾದ್ರು ಹಾಕ್ಬಿಟ್ಟು ನಾವು ಎಸ್ಕೇಪ್ ಆಗಬೇಕು ಅಂತೇಳಿ ನಮ್ಮ ಪತ್ರಕರ್ತ ಮಿತ್ರೆ ಪಾಪ ಸರಸ್ವತಿ ಜಾಗೀರ್ದಾರ್ ಅಂತ ಇದ್ದರು, ಅವ್ರನ್ನ ಕರೆದು ಟಕ್ಕಂತ ಅವ್ರು ತಳ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದೆ ನಾನು. ಆಮೇಲೆ ನಾನು ಹೊಸ ಕಾರ್ ತೊಗೊಂಡು ಹೋಗ್ಬೇಕಾದ್ರೆ ಶೇಷಾದ್ರಿಪುರಂ ಕಾಲೇಜ್ ಮುಂದೆ ಆ ಅಮ್ಮ ಗಾಡೀಲಿ ಕೂತಿದ್ದಾರೆ, ಅವ್ರ ಗಂಡ ತಳ್ತಾ ಇದ್ರು. ನೋಡಿ ಅಪ್ಪ ನಾನು ಎಸ್ಕೇಪು ಅಂತ ಹೇಳಿದ್ದೆ, ದಿನಾನು ನಾನು ನೋಡಿದ್ದೆ. ಅದು ನಮ್ಮ ಪ್ರೀಮಿಯರ್ ಪದ್ಮಿನಿ ಸಂಬಂಧ. ನಮ್ಮ ಮಾವನವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು, ನಮ್ಮ ತಾಯಿಯವ್ರ ಅಣ್ಣ, ಅವರು 100 ಅವ್ರ ಕಾರ್ ನಂಬರು ಇದೇ ಪ್ರೀಮಿಯರ್ ಪದ್ಮಿನಿ ಕಾರು. ಅವ್ರು ಕರೆಕ್ಟಾಗಿ 1ನೇ ತಾರೀಕು ಅವ್ರ ಸಂಬಳ ಬಂದಾಗ ಅವ್ರ ತಂಗಿದಿರಿಗೆಲ್ಲ ಟಿಪ್ಸ್ ಹೊಡೆಯೋಕ್ಕೆ ಬರೋರು. ಆವಾಗ ನಮಗೆ ಚಾಕ್ಲೇಟ್ ಸಿಗೋದು, ಆವಾಗಲೂ ನಾನು ನೋಡಿದ್ದೆ. ಸೊ ಈ ಥರ ಪ್ರೀಮಿಯರ್ ಪದ್ಮಿನಿ ನನ್ನ ಜೊತೆ ಅಟ್ಯಾಚ್ಡ್ ಆಗಿರೋಂಥ ಕಾರು. ಇಟ್ಸ್ ಅ ಲವಬಲ್ ಕಾರ್. ಇವತ್ತು ರಜನಿಕಾಂತ್ ಅವರು ಅದೇ ಕಾರನ್ನ ಇವತ್ತು ಇಟ್ಕೊಂಡಿದ್ದಾರೆ. ಸರ್, ನೀವು ಒಳ್ಳೆ ರಾಜಕೀಯ ವಿಶ್ಲೇಷಕ ಮತ್ತು ಬಿಜೆಪಿಯ ಮುಖಂಡ ಆಗಿರ್ತಾರೆ. ಈಗ ಆಪರೇಷನ್ ಕಮಲದ ಬಗ್ಗೆ ನೀವೇನು? ಓಂ ನಮಃ ಶಿವಾಯ. ಈ ಪ್ರೀಮಿಯರ್ ಪದ್ಮಿನಿ ಇದೆಯಲ್ಲ ಸರ್, ಏನು ಬ್ಯೂಟಿಫುಲ್ ಅಂದರೆ ಫಿಲಮ್ ನೋಡಿ ಸರ್. ಅಯ್ಯೋ, ಸುಮಾರು 10 ವರ್ಷದಿಂದ ನಾನು ಧಾರಾವಾಹಿ ನಿರ್ಮಾಣ ಮಾಡ್ತಿದ್ದೀನಿ. ಸುಮಾರು ಧಾರಾವಾಹಿಗಳು ಮಾಡಿದ್ದೀನಿ, ಸುಮಾರು ಕಂತುಗಳು, ಸಾವಿರಾರು ಕಂತುಗಳನ್ನ ಮಾಡಿದ್ದೀನಿ. ಏನಂದರೆ ಜನ ಬಹಳ ಪ್ರೀತಿಯಿಂದ ನಮ್ಮ ಧಾರಾವಾಹಿಗಳನ್ನು ಮೆಚ್ಚಿ ಇವತ್ತು ನಮ್ಮನ್ನು ಬೆಳೆಸ್ತಿದ್ದಾರೆ, ನಮ್ಮ ಚಾನಲ್ನ ನಂಬರ್ 1 ಮಾಡಿದ್ದಾರೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ, ವೆರಿ ಗ್ರೇಟ್ಫುಲ್ ಟು ಪೀಪಲ್. ಆ್ಯಂಡ್ ಏನಂದರೆ ತುಂಬ ಸಂತೋಷವಾಗಿದ್ದೆ ನಾನು ಧಾರಾವಾಹಿಗಳನ್ನು ಮಾಡ್ತಾ. ಅಂದರೆ ನನಗೆ ಸಿನಿಮಾ ರಂಗದಲ್ಲಿ ಕೆಲವರು ಸ್ನೇಹಿತರಿದ್ದಾರೆ, ಅವರ ಟೆನ್ಷನ್ಗಳು, ಅವರ ಒಂದು ಥಿಯೇಟ್ರಿಗೆ ಜನ ಬಂದ್ರಾ ಬರಲಿಲ್ವಾ ಇದೆಲ್ಲ ನೋಡಿ ಭಾಳ ಗಾಬರಿ ಆಗೋದು ನನಗೆ. ಆ್ಯಂಡ್ ಐ ಯೂಸ್ ಟು ಫೀಲ್ ಹ್ಯಾಪಿ, ಸದ್ಯ ನಾನು ಸಿನಿಮಾ ಮಾಡ್ತಾಯಿಲ್ಲ, ನಾನು ಸೀರಿಯಲ್ ಮಾಡ್ತಾಯಿದ್ದೀನಪ್ಪ ಆರಾಮು ಅಂತ. ಬಟ್ ಏನು ವಾಟ್ ಪ್ರವೋಕ್ಡ್ ಮೀ ಟು ಈ ಒಂದು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕುವಂಥ ಒಂದು ಪ್ರೇರಣೆ ಹೆಂಗೆ ಸಿಕ್ತು ಅಂದರೆ, ನಮ್ಮ ಕಂಪನಿಯ ಕ್ರಿಯೇಟಿವ್ ಹೆಡ್ ರಮೇಶ್ ಇಂದಿರಾ ಅವರು ಒಂದು ಅದ್ಭುತವಾದ ಕತೆ ನರೇಷನ್ ಕೊಟ್ಟರು ಪ್ರೀಮಿಯರ್ ಪದ್ಮಿನಿ. ಆ ಕತೆ ಕೇಳಿದಾಗ ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದೇನೆಂದರೆ, ಈಗ ನಾನು ಇಷ್ಟಪಡೋವಂಥ ಚಿತ್ರಗಳಿರ್ಬೋದು, ನಾನು ಇಷ್ಟಪಡೋವಂಥ ಕತೆ ಇರ್ಬೋದು, ಅದು ಆ ಥರ ಇತ್ತು. ಆ್ಯಂಡ್ ಎರಡನೇದು, ಪ್ರತಿಯೊಬ್ಬರ ಜೀವನನೂ ರಿಲೇಟ್ ಆಗುವಂಥ ಕತೆ. ಅಂದರೆ ಈಗ ನಾನು ಏನು ಒಂದು ಮಾಸ್ ಸಿನಿಮಾ ನೋಡಿದಾಗ ನನ್ನಲ್ಲಿ ಒಂದು ಕನ್ಫ್ಯೂಷನ್ ಆಗೋದು, ಅಯ್ಯೋ ಈ ಥರ ಹೆಂಗೆ ಚಿತ್ರ ತೆಗಿಬೋದು, ಇದನ್ನು ಜನ ಇಷ್ಟಪಡ್ತಾರಲ್ಲ, ಯಾವ ರೀತಿ ಮಾಡ್ಬೋದು ಅಂತ. ಆದರೆ ಈ ಕತೆ ಕೇಳಿದಾಗ ಒಂದು ಫ್ಲೋ, ಒಂದು ಬದುಕನ್ನು ತುಂಬ ಹತ್ತಿರದಿಂದ ನೋಡೋವಂಥ ಒಂದು ಕತೆ. ಸೊ ದಿಸ್ ಪ್ರವೋಕ್ಡ್ ಮೀ ಟು ಡೂ ದಿಸ್ ಫಿಲ್ಮ್. ಸೊ ಮೊದಲನೇದು ಕತೆ, ಆ್ಯಂಡ್ ಐ ಆಮ್ ಶ್ಯೂರ್ ಜನಕ್ಕೆ ಕತೆ ಭಾಳ ಇಷ್ಟ ಆಗುತ್ತೆ ಅಂತ ಈ ಚಿತ್ರ ಮಾಡಿದ್ದೀನಿ ನಾನು.